ಎಲ್ಲರಿಗೂ ನಮಸ್ಕಾರ, ಸ್ವಾಗತ ಸುಸ್ವಾಗತ ಮತ್ತೊಂದು ಹೊಸ ವ್ಲಾಗ್ಗೆ. ಡ್ಯೂಟಿನೂ ಕೂಡ ಸ್ಟಾರ್ಟ್ ಮಾಡಿದ್ದಾಯ್ತು, ಡ್ಯೂಟಿನೂ ಕೂಡ ಮಾಡ್ತಾ ಇದ್ದೀನಿ. ಬ್ಲಾಗ್ ಮಾಡೋ ಮನ್ಸಿಲ್ಲ, ಡ್ಯೂಟಿ ಮಾಡೋ ಮನ್ಸಿಲ್ಲ, ಆದ್ರೂ ಕೂಡ ಮಾಡ್ತಾ ಇದ್ದೀನಿ. ಅಂತೂ ಇತ್ತು ಗಾಡಿ ಲೋನ್ ಕಟ್ಟಿದೆ ಗುರುವೆ. 2 ತಿಂಗಳು ಲೋನನ್ನ ಕಟ್ಟಿದೆ. 10,000 ರೂಪಾಯಿ ಒಬ್ಬರ ಹತ್ರ ಸಾಲ ಮಾಡಿ ಗಾಡಿ ಲೋನನ್ನ ಕಟ್ಟಿದ್ದೀನಿ. ನೋಡೋಣ, ಈ ವೀಕಲ್ಲಿ ನನ್ನ ಕಮಿಟ್ಮೆಂಟ್ ಹೆವಿ ಇದಾವೆ. ಆದ್ರೂ ಇವತ್ತು ಡ್ಯೂಟಿ ಮಾಡಬೇಕು. 1ನೇ ತಾರೀಕು ಡ್ಯೂಟಿಗಳು ಚೆನ್ನಾಗಿ ಬೀಳ್ಬೇಕು. ಬಟ್ ಪ್ರಾಬ್ಲಮ್ ಏನಂತಂದ್ರೆ ಡ್ಯೂಟಿಗಳು ತುಂಬಾ ಕಮ್ಮಿ ಬೀಳ್ತಾ ಇರೋದು ಒಂದ್ ಕಡೆ. ಆದ್ರೆ ಇನ್ನೊಂದ್ ಕಡೆ ಓಲಾ, ಊಬರ್, ರ್ಯಾಪಿಡೋ ನಮ್ಮ ಇದ್ರೆ 4 ಕೂಡ ಆನ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಅದರಲ್ಲಿ ಇವಾಗ ಊಬರ್ ಅಲ್ಲಿ 1 ಡ್ಯೂಟಿ ಮಾಡಿದ್ದೀನಿ, ರ್ಯಾಪಿಡೋದಲ್ಲಿ 1 ಡ್ಯೂಟಿ ಮಾಡಿದ್ದೀನಿ, ಊಬರ್ ಅಲ್ಲಿ ಇನ್ನೊಂದು ಡ್ಯೂಟಿನ ಪಿಕಪ್ಗೆ ಹೋಗ್ತಾ ಇದ್ದೀನಿ. ಬನ್ನಿ ನೋಡೋಣ, ಇವತ್ತಿನ ಟಾರ್ಗೆಟ್ 2,000 ದಾಟ್ತೀವೋ ಇಲ್ವೋ ಗೊತ್ತಿಲ್ಲ. ಬಟ್ ಟ್ರೈ ಮಾಡೋಣ. ನೆನ್ನೆ ತರ ಆಗ್ಬಾರ್ದು ಅಷ್ಟೇ. ನೆನ್ನೆ ನನ್ನ ತಪ್ಪಿಂದ ಆಗಿದ್ದು, ದುಡ್ದಿದ್ದೆಲ್ಲ ವೇಸ್ಟ್ ಆಗೋಯ್ತು. ಬಟ್ ಪರವಾಗಿಲ್ಲ, ಇವತ್ತು ನೋಡೋಣ. ಇವತ್ತು ಎಷ್ಟು ಅರ್ನ್ ಮಾಡ್ಬೋದು, ಎಷ್ಟು ಮನೆಗೆ ತಗೊಂಡು ಹೋಗ್ಬೋದು ಅನ್ನೋದನ್ನ ನೋಡೋಣ. ಬನ್ನಿ. ಹುರುಪ್ ಹೋಗ್ಬಿಡ್ತಲ್ಲ. ಅಂದ್ರೆ ಒಂದು ಲೋ ಅಲ್ಲಿ ಸ್ಟಾರ್ಟ್ ಮಾಡಿ ಎನರ್ಜೆಟಿಕ್ ಆಗಿ ತಗೊಂಡು ಹೋದೆ. ಬಟ್ ಪರವಾಗಿಲ್ಲ, ಎನರ್ಜೆಟಿಕ್ ಆಗಿರೋಣ. ಫುಲ್ ಡೇ ಚೆನ್ನಾಗಿ ಡ್ಯೂಟಿ ಮಾಡೋಣ. ಮೈಂಡನ್ನ ಫ್ರೆಶ್ ಇಟ್ಕೊಂಡು ತಾಳ್ಮೆಯಿಂದ ಇರೋಣ. ಪ್ಯಾಸೆಂಜರ್ ವೆಯ್ಟ್ ಮಾಡ್ತಾ ಇದ್ದೀನಿ. ಪ್ಯಾಸೆಂಜರ್ ಬರ್ತಾನೆ ಇಲ್ಲ. 3-4 ನಿಮಿಷ ಆಯ್ತು. 3 ನಿಮಿಷ ಆಯ್ತು ವೇಟಿಂಗ್ ಮಾಡ್ತಾ. ಪ್ಯಾಸೆಂಜರ್ ರೆಸ್ಪಾಂಡೇ ಮಾಡ್ತಾ ಇಲ್ಲ. ನೋಡೋಣ. ಹಲೋ, ಕಾಲೇ ಕಟ್ ಮಾಡ್ಬಿಟ್ರು. ಕಾಲೇ ಕಟ್ ಮಾಡ್ತವ್ರೆ. ಕ್ಯಾನ್ಸಲ್ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ, ಇನ್ನೇನು. ಪ್ಯಾಸೆಂಜರ್ ಫೋನ್ ಪಿಕ್ ಮಾಡ್ತಾ ಇಲ್ಲ. ಈ ಡ್ಯೂಟಿನೂ ಕ್ಯಾನ್ಸಲ್. ಬನ್ನಿ ನೋಡೋಣ ಮತ್ತೆ ಯಾವ್ದು ಡ್ಯೂಟಿ ಬರುತ್ತೆ ಇಲ್ವಾ ಅಂತ. ಹಾಗೆ ಆಲ್ಮೋಸ್ಟು ನನ್ನ ವಿಡಿಯೋಸ್ಗಳಲ್ಲಿ ತುಂಬಾ ಜನ ಅಂದ್ರೆ ವಿಡಿಯೋ ನೋಡ್ತೀರಾ, ಆದ್ರೆ ಸಬ್ಸ್ಕ್ರೈಬೇ ಮಾಡಲ್ಲ. ಏನಕ್ಕೆ ಗುರುವೆ? ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂತಂದ್ರೆ ಜುಲೈ 9 ನನ್ನ ಬರ್ತಡೇ. 10K ಏನಾದ್ರೂ ಕಂಪ್ಲೀಟ್ ಮಾಡ್ಕೊಳ್ಳೋಣ ಅಂತ. ಜುಲೈ 9 ಒಳಗಡೆ, ನನ್ನ ಬರ್ತಡೇ ಒಳಗಡೆ 10K ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಅಣ್ಣ. ಡ್ಯೂಟಿ ಅಂತೂ ಬೀಳ್ತಾ ಇಲ್ಲ. ನೋಡೋಣ ಬನ್ನಿ, ಯಾವ್ದಾದ್ರು ಬೇರೆ ಕಡೆ ಡ್ಯೂಟಿ ಸಿಕ್ಕರೆ ಮಾಡ್ಕೊಳ್ಳೋಣ. ಎಲ್ಲ ಆನಲ್ಲೇ ಇದಾವೆ. ಓಲಾ, ಊಬರು, ರ್ಯಾಪಿಡೋ, ನಮ್ಮ ಯಾತ್ರಿ ಎಲ್ಲ ಕೂಡ ಆನಲ್ಲಿ ಇದಾವೆ. ಯಾವ ಕಡೆ ಬರುತ್ತೆ ಆ ಕಡೆ ಹೋಗೋಣ. ನಮ್ಮ ಏರಿಯಾದಲ್ಲಿ ಫಂಕ್ಷನ್ ನಡೀತಾ ಇದೆ. ಯಾವಾಗ ಗೊತ್ತಾ? 5ನೇ ಜುಲೈ 2026 ಜಕ್ಕೂರ್ ಗ್ರೌಂಡ್ ಅಲ್ಲಿ ನಮ್ಮ ಯಂಗ್ಸ್ಟರ್ ಅಂತ, ನಮ್ಮೂರ ಹೆಮ್ಮೆ ನಮ್ಮ ಯಂಗ್ಸ್ಟರ್ ಅಂತ ಪ್ರೋಗ್ರಾಮ್ ನಡೀತಾ ಇದೆ ನಮ್ಮ ಜಕ್ಕೂರಲ್ಲಿ. ಹೋಗೋಣ ಆ ಪ್ರೋಗ್ರಾಮ್ಗೆ. ಡ್ಯೂಟಿ ಮುಗಿಸ್ಕೊಂಡು ಬಂದು ಹೋಗೋಣ. ಒಂದು ಡ್ಯೂಟಿ ಬರ್ತಾ ಇಲ್ಲ, ಕೈಕೊಂಡು ಕೂತಿದ್ದೀನಿ. 114 ರೂಪಾಯಿ ಮಾಡಿದ್ದೀನಿ. ರ್ಯಾಪಿಡೋದಲ್ಲಿ ಏನೂ ಮಾಡಿಲ್ಲ. ಏನ್ ಮಾಡೋದು? ಡ್ಯೂಟಿಗೋಸ್ಕರ ವೈಟಿಂಗು. ಯಾವುದು ಡ್ಯೂಟಿ ಬರ್ತಾ ಇಲ್ಲ. ಅಲ್ಲಿ ಮುಂದೆನೂ ಆಟೋಗಳಿದ್ದಾವೆ, ಇಲ್ಲೂ ವೇಟ್ ಮಾಡ್ತವ್ರೆ, ಇಲ್ಲಿನೂ ವೇಟ್ ಮಾಡ್ತವ್ರೆ, ಹಿಂದೆನೂ ವೇಟ್ ಮಾಡ್ತವ್ರೆ. ಏನ್ ಮಾಡೋದು ಒಂದು ಗೊತ್ತಾಗ್ತಾ ಇಲ್ಲ. ಡ್ಯೂಟಿಗಳೇ ಬೀಳ್ತಾ ಇಲ್ಲ. ಒದ್ದಾಡ್ಕೊಂಡು ಕೂತಿದ್ದೀವಿ. 50 ರೂಪಾಯಿ ಡ್ಯೂಟಿ, ಒಂದು 50 ರೂಪಾಯಿ ಡ್ಯೂಟಿನೂ ಬೀಳ್ತಾ ಇಲ್ಲ. ಏನ್ ಮಾಡೋದು ಹೇಳಿ? ಡ್ಯೂಟಿ ಅಂತೂ ಬೀಳ್ತಾ ಇಲ್ಲ. ನಿಜವಾಗ್ಲೂ ಇರ್ತೀನಿ, ತಲೆ ಕೆಟ್ಟಿ ಕರೆ ಹಿಡ್ದೋಗ್ಬಿಟ್ಟೈತೆ. 318 ರೂಪಾಯಿ ಮಾಡಿದ್ದೀನಿ. ಮುಗೀತು 1 ಗಂಟೆ ಟೈಮು. ಅದಕ್ಕೆ ಸೀದಾ ಮನೆ ಕಡೆ ಹೋಗ್ತಾ ಇದ್ದೀನಿ. ಮನೆಗೆ ಹೋಗ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಬರೋಣ 3-4 ಗಂಟೆಗೆ. ತಲೆ ಕೆಟ್ಟ ಕರೆ ಹಿಡ್ದೈತೆ. ಏನ್ ಮಾಡ್ಬೇಕು ನನಗಂತೂ ಗೊತ್ತಾಗ್ತಾ ಇಲ್ಲ. ಇರೋಂಥ ಸಿಚುವೇಶನ್ ಅಲ್ಲಿ ಡ್ಯೂಟಿ ಮಾಡ್ಲೇಬೇಕು. ಬಟ್ ಇಲ್ಲಿ ನೋಡಿದ್ರೆ ಡ್ಯೂಟಿಗಳಿಲ್ಲ. ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ. ಎಲ್ಲಾನು ಆನ್ ಮಾಡ್ತಾ ಇದ್ದೀನಿ. ಇವಾಗ ರ್ಯಾಪಿಡೋ ಆನ್ ಮಾಡ್ತಾ ಇದ್ದೀನಿ. ಅವಾಗಲೇ ಏನಾಯ್ತು ಅಂತಂದ್ರೆ ಊಬರ್ ಅಲ್ಲಿ ಡ್ಯೂಟಿ ಮಾಡ್ಕೊಂಡು ಬರ್ತಾ ಇದ್ದ. ಆ ಟೈಮಲ್ಲಿ ರ್ಯಾಪಿಡೋದಲ್ಲಿ ಡ್ಯೂಟಿ ಕೊಡ್ತಾ ಇದ್ದ. ಅದಕ್ಕೆ ಅದನ್ನ ಆಫ್ ಮಾಡಿದೆ. ಅಂದ್ರೆ 4-5 ಕಿಲೋಮೀಟರ್ ಬಾಡಿಗೆ ಹಾಕೊಂಡು ಬರ್ತಾ ಇದ್ದ ನಾನು ದಾರಿಲಿ. ಆ ಟೈಮಲ್ಲಿ ಬಾಡಿಗೆ ಕೊಡ್ತಾ ಇದ್ದ. ನೋಡೋಣ ಯಾವ ಕಡೆ ಬಾಡಿಗೆ ಬರುತ್ತೆ, ಯಾವ ಕಡೆ ಇಲ್ಲ ಗೊತ್ತಿಲ್ಲ. ಮನೆಗೆ ಹೋಗಂತೂ 1 ಅವರ್ ರೆಸ್ಟ್ ಮಾಡಂತೂ ಬರ್ತೀನಿ ನಾನು. ಆಗ್ತಾ ಇಲ್ಲ ನನ್ನ ಕೈಯಲ್ಲಿ ಗಾಡಿಯಲ್ಲಿ ಕುತ್ಕೊಳ್ಳೋಕೆ. ಕೂತ್ಕೊಂಡೇ ಬೇಜಾರಾಗ ಹೋಗ್ಬಿಡುತ್ತೆ. ಅದಕ್ಕಾಗಿ ಸೀದಾ ಮನೆಗೆ ಹೋಗ್ಬಿಟ್ಟು 1 ಅವರ್ ರೆಸ್ಟ್ ಮಾಡಿ ಆಮೇಲೆ ಬರೋಣ ಡ್ಯೂಟಿ ಮೇಲೆ. ಮನೆಗೆ ರೆಸ್ಟ್ ಮಾಡೋಣ ಅಂತ ಬಂದೆ. ಬಟ್
ನನಗೆ ಏನಾಗ್ಬಿಟ್ಟಿದೆ ಅಂದರೆ ಜ್ವರ ಬಂದ್ಬಿಟ್ಟಿದೆ, ಫುಲ್ ಬಾಡಿ ಪೇನು. ಯಾವಾಗೋಗಿ ತೋರಿಸ್ಕೊಂಡು ಬರಬೇಕು. ಮಧ್ಯಾಹ್ನ ಒಂದು 2 ಗಂಟೆಗೆ ಬಂದು ಮಲಗ್ದವನು, ಇವಾಗ 6 ಗಂಟೆ ಆಯಿತು, ಮಲಗ್ಕೊಂಡೇ ಇದ್ದೆ. ಆಗ್ತಾ ಇಲ್ಲ. ಇವಾಗ ಡ್ಯೂಟಿಗೆ ಹೋಗೋಣ ಅಂತಂದರೆ ಮನೇಲಿ ಬೈತವ್ರೆ, ಮೊದಲು ಹೋಗಿ ತೋರಿಸ್ಕೊಂಡು ಬಾ ಅಂತ. ಹೋಗಿ ತೋರಿಸ್ಕೊಂಡು ಬರೋಣ. ಇವತ್ತಿನ ವಿಡಿಯೋ ಇಷ್ಟೇ, ಜಾಸ್ತಿ ಡ್ಯೂಟಿ ಮಾಡೋಕ್ಕೂ ಆಗಲಿಲ್ಲ. ತೋರಿಸ್ತೀನಿ ಇರು. ಇವತ್ತಿನ ವಿಡಿಯೋ ಇಷ್ಟೇ, ಜಾಸ್ತಿ ಡ್ಯೂಟಿ ಮಾಡೋಕ್ಕಾಗಿಲ್ಲ. ಡ್ಯೂಟಿ ಎಷ್ಟು ಮಾಡಿದ್ದೀನಪ್ಪ ಅಂತಂದರೆ 325 ರೂಪಾಯಿ 74 ಪೈಸೆ ಇಷ್ಟೇ ಡ್ಯೂಟಿ ಮಾಡಿರೋದು. ಇಲ್ಲಿ ನಮ್ಮ ಚಿಕ್ಕ ಸಾಹೇಬರು ವಿಡಿಯೋದಲ್ಲಿ ಬರೋಕ್ಕೆ ನನ್ನನ್ನು ಕರೀತವ್ರೆ. ಹೇಳಿ ಹೇಳಿ ಏನಂತ? ಮೈಕ್ ಬೇಡ, ಮೈಕ್ ಬೇಡ, ಮೈಕ್ ಬೇಡ, ಮೈಕ್ ಬಿಟ್ಟ, ಮೈಕ್ ಬಿಟ್ಟ. ಯಾರನ್ನು ಕರಿತಾ ಇದೀಯಾ? ಗಾಡಿ ನಿಲ್ಸಿದ್ದೀನಿ. ಗಾಡಿ ತೊಳಿಬೇಕಂತಂದ್ರು ನನ್ನ ಕೈಯಲ್ಲಿ ಆಯ್ತಾ ಇಲ್ಲ, ಚಳಿ ಹಿಡಿತೈತೆ. ಹೊರಗಡೆ ಗಾಳಿ ಹಂಗೆ ಬಿಡ್ತೈತೆ, ಚಳಿನೂ ಹಿಡಿತೈತೆ. ಇವಾಗ ಹೋಗ್ಬಿಟ್ಟು ತೋರಿಸ್ಕೊಂಡು ಬಂದು ಬೆಳಿಗ್ಗೆ ಹೋಗೋಣ ಡ್ಯೂಟಿ ಮೇಲೆ. ಸೊ ವಿಡಿಯೋ ಇಷ್ಟೇ, ಜಾಸ್ತಿ ಲೆಂತ್ ಆಗಕ್ಕಾಗಲಿಲ್ಲ, ಡ್ಯೂಟಿನೂ ಮಾಡೋಕ್ಕಾಗಲಿಲ್ಲ. ದಯವಿಟ್ಟು ಏನೋ ತಪ್ಪು ತಿಳ್ಕೊಳಕ್ಕೆ ಹೋಗ್ಬಿಡಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್ ಅಂಡ್ ಬಾಯ್ ಬಾಯ್ ಬಾಯ್. ಅಲ್ಲಿ 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 ಕ್ಯಾಮ್ರಾ ನೋಡಿ, ಕ್ಯಾಮ್ರಾ ನೋಡಿ. ಬಾಯ್. ಅಲ್ಲಿ ಅಲ್ಲ, ಅಲ್ಲಿ ಇಲ್ಲಿ ಇಲ್ಲಿ ಬಾಯ್. ಇಲ್ಲ, ನನಗೆ ಇದು ಬೇಕು. ಸೊ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್ ಅಂಡ್ ಬಾಯ್.